ಗೆ 135ನೇ ವರ್ಷದ ಅಂಬೇಡ್ಕರ್ ಜಯಂತಿಯ ಶುಭಾಶಯನ ನಾಡಿಗೆ ಹೇಳ್ತಾ ಭಾಳ ಹೆಚ್ಚು ಕಾರ್ಯಕ್ರಮಗಳು ಬ್ಯುಸಿಯಾಗಿದ್ವಿ. ಸುಮಾರು ಒಂದು 10 ರಿಂದ 12 ಕಡೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಗಳಿಗೆ ಕರೆದಿದ್ರು. ಎಲ್ಲ ಕಡೆ ವಿಸಿಟ್ ಮಾಡಿ ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ತಗೊಂಡು ಸಂಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಖುಷಿಯಾಗಿ ಮುಗಿಸಿದ್ದೀವಿ. ಆಮೇಲೆ ಬಾಬಾ ಸಾಹೇಬ್ರ ಚಿಂತನೆಗಳು ಈ ಕಾಲಕ್ಕೆ ಎಷ್ಟು ಪ್ರಸ್ತುತ ಅನ್ಸುತ್ತೆ? ಬಹುಶಃ ನಾವು ಹಿಂದೆ ಚಿಕ್ಕ ಹುಡುಗರಲ್ಲಿ ಒಂದು ಚಲನಚಿತ್ರಗಳು ನೋಡ್ತಿದ್ವಿ. ಆವತ್ತು ಏನು ಒಂದು ಮೆಸೇಜ್ ಕೊಡ್ತಿದ್ರು ಹಳೆ ಕಾಲದ ಚಿತ್ರಗಳಲ್ಲಿ, ಇವತ್ತು ಅದು ಎಷ್ಟರ ಮಟ್ಟಿಗೆ ನಮ್ಗೆ ನೆನಪಾಗುತ್ತೆ ಅಂದರೆ, ಇಷ್ಟು ವರ್ಷಗಳಾಗಿದ್ರೂ ಕೂಡ ಯಾವುದೇ ರೀತಿಯಾದ ಬದಲಾವಣೆಗಳಿಲ್ಲ. ಒಂದು ಸಭೆ, ಒಂದು ಭಾಷಣಕ್ಕೆ ಸೀಮಿತ ಆಗಿದೆ ಬಿಟ್ಟರೆ ಆತ್ಮಾವಲೋಕನಗಳು ಖಂಡಿತವಾಗ್ಲೂ ಆಗಬೇಕು ಮುಂದಿನ ದಿನಗಳಲ್ಲಿ. ಆದರೆ ಒಳ್ಳೆಯದು, ಅದು ಬಾಬಾ ಸಾಹೇಬರಿಗೆ ನಾವು ತೋರಿಸೋ ಗೌರವ ಅಂತ ನನ್ನ ಭಾವನೆ. ಸರ್, ಈಗ ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ ಮೊನ್ನೆ ಕೇಶವರಾಜ್ ಅಣ್ಣವ್ರು ಮಾತಾಡ್ತಾ ಒಂದು ಮಾತು ಹೇಳ್ತಾರೆ, ನಮಗೆ ಜುಡಿಷಿಯಲ್ ಲೇಔಟ್ ವಾರ್ಡಲ್ಲಿ ಗೆಲ್ಲೋದಕ್ಕೆ ಪಾಸಿಬಿಲಿಟೀಸ್ ತುಂಬ ಜಾಸ್ತಿ ಇದೆ ಅಂತಾರೆ. ಏನು ಸರ್, ಏನಿದೆ ಅದರ ಹಿಂದಿನ ರಹಸ್ಯ ಅನ್ಸುತ್ತೆ? ಕೇಶವರಾಜಣ್ಣವ್ರು ನಮ್ಮ ನಾಯಕರು ಏನಿದಾರೋ ಅವರು ಕೂಡ ಅಳ್ಳಾಳ್ ಚಂದ್ರದ ಬೂತಲ್ಲಿ ಕೂಡ ಅವರು ಓಟ್ ಹಾಕೋದು, ಅವರು ಕೂಡ ಇದೇ ಬೂತ್ನಲ್ಲಿ ಇರೋದು ಕೂಡ ಅವ್ರ ವೋಟರ್ ಲಿಸ್ಟು. ಹಂಗಾಗಿ ನಮ್ಮ ಅಳ್ಳಾಳ್ ಚಂದ್ರದಲ್ಲಿ ಏನು ಬೂತ್ಸ್ ಇದೆಯೋ ಅವೆಲ್ಲ ಬೂತಲ್ಲೂ ಕೂಡ ನಾವು ಕಾಂಗ್ರೆಸ್ ಲೀಡ್ ತಗೊಂಡು ಅವರಿಗೆ ಕೇಶವರಾಜಣ್ಣವ್ರಿಗೆ ಹೆಮ್ಮೆ ತರೋಂಥ ಕೆಲಸ ಮಾಡಿದ್ವಿ. ಹಂಗಾಗಿ ಅವ್ರಿಗೆ ನಮ್ಮ ಊರಿನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನಾವು ಊರಿನವರೆಲ್ಲರೂ ಕೂಡ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಏನಾದ್ರು ಆಲ್ರೆಡಿ ಏನಾದ್ರು ಸರ್ವೆ ಗಿರ್ವೆ ಇಂಟರ್ನಲ್ ಸರ್ವೆ ಏನಾದ್ರು ಮಾಡಿಸ್ಕೊಂಡಿದ್ರೆ ಇನ್ನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡಿದ್ರು ಕೇಶವರಾಜಣ್ಣವ್ರು? ಬಹುಶಃ ಸರ್ವೆ ಅನ್ನೋ ಮಾಹಿತಿ ನನಗಿಲ್ಲ. ಕೇಶವರಾಜಣ್ಣವ್ರಿಗೆ ನಮ್ಮಲ್ಲಿರುವಂಥ ನಂಬಿಕೆ ಅಂತ ನನ್ನ ಭಾವನೆ. ಸ್ಟ್ರಾಟರ್ಜಿ ಏನ್ ನಡೀತಾ ಇದೆ ಸರ್ ಈಗ GBA ವಿಚಾರದಲ್ಲಿ ಯಲಹಂಕದಲ್ಲಿ? ಸ್ಟ್ರಾಟರ್ಜಿ ಅಂತ ಹೇಳೋದಕ್ಕೆ ನನ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಆದರೆ ಪ್ರತಿದಿನ ನಿರಂತರವಾಗಿ ಜನಗಳ ಸಂಪರ್ಕದಲ್ಲಿದ್ದು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಜನಗಳ ಮನಮುಟ್ಟುವಂಥ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಿರಂತರವಾಗಿ ಕೂಡ ಟಚ್ ಅಲ್ಲಿ ಇದೆ ಕಾಂಗ್ರೆಸ್, ಎಸ್ಪೆಷಲಿ ಈ ಸಂದರ್ಭದಲ್ಲಂತೂ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾನೆ ಇದ್ದೀರಿ. ಏನಂತೀರಿ ಸರ್ ಇದ್ರ ಬಗ್ಗೆ? ಬಹುಶಃ ನಾನು ಇದೇನು ಎಲೆಕ್ಷನ್ ಬಂದಿದೆ ಅನ್ನೋ ಒಂದು ಕಾರ್ಯಕ್ರಮಗಳಿಗೂ ಹಮ್ಮಿಕೊಳ್ಳುವಂಥ ವಿಚಾರಗಳೇನಿಲ್ಲ. ನಾನು ನಿರಂತರವಾಗಿ ನನ್ನ ಕಾರ್ಯಕ್ರಮಗಳನ್ನು ಎಲೆಕ್ಷನ್ ಇರಲಿ ಇಲ್ಲದೆ ಇರಲಿ ನಾನು ವೈಯಕ್ತಿಕವಾಗಿ ಪ್ರಾಮಾಣಿಕವಾಗಿ ನನ್ನ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡ್ಬರ್ತಾ ಇದ್ದೀನಿ. ಎಲೆಕ್ಷನ್ ಉದ್ದೇಶಕ್ಕೋಸ್ಕರ ಏನು ನಾನು ಮಾಡ್ತಾ ಇಲ್ಲ ಕಾರ್ಯಕ್ರಮಗಳನ್ನ. ಸರ್, ಯಲಹಂಕದ ಪಾಲಿಟಿಕ್ಸ್ ವಿಭಿನ್ನ ತಿರುವುಗಳನ್ನ ಪಡಿತಾ ಇದೆ, ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ಬಹುಶಃ ನಾನು ಹೇಳೋದಿಲ್ಲ, ನೀವೇ ಕಂಡುತ್ತಾ ಇದ್ದೀರ ಎಲ್ಲ ವಿಚಾರಗಳನ್ನು. ಬಹುಶಃ ನಮ್ಮ ಕಾಂಗ್ರೆಸ್ ವತಿಯಲ್ಲಿ ಭಾಳ ಹೆಮ್ಮೆಯಿಂದ ಎಲ್ಲರೂ ಕೂಡ ಉರುಪಿಂದ ಓಡಾಡ್ತಾ ಇದ್ದಾರೆ ಎಲ್ಲ ಒಂದು ವಾರ್ಡ್ಗಳಲ್ಲೂ ಕೂಡ. ಅದು ನಮ್ಗೆ ಖುಷಿ ತರೋಂಥ ವಿಚಾರನೇ. ಯಾಕೆಂದರೆ ಕಾಂಗ್ರೆಸ್ ಬಲಪಡಿಸಿದ್ರೆ ಅದು ಜನಕ್ಕೂ ಕೂಡ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಅಂತ. ಮಾರುತಿ ಅಳ್ಳಾಳ್ ಚಂದ್ರ ಅವರು GBA ವಾರ್ಡ್